ಗೋವಿಂದರಾವ್ ವರದಿಯನ್ನು ಸರ್ಕಾರ ತಗೊಂಡಿದ್ದಾರೆ, ರಿಸೀವ್ ಮಾಡಿದ್ದಾರೆ. ಆ ಗೋವಿಂದರಾವ್ ಹಿಂದೆ ನಂಜುಂಡಪ್ಪ ವರದಿ ಏನಿತ್ತು, ಆ ನಂಜುಂಡಪ್ಪ ವರದಿಯಲ್ಲಿ ಕರ್ನಾಟಕದಲ್ಲಿ ಯಾವ್ಯಾವ ಬ್ಯಾಕ್ವರ್ಡ್ ಇದೆ ಅಂತೇಳಿ ಘೋಷಣೆ ಆಗಿತ್ತು. ಈಗ ಪ್ರೊಫೆಸರ್ ಗೋವಿಂದರಾವ್ ಅವರ ವರದಿಯಲ್ಲಿ ಆ ಬ್ಯಾಕ್ವರ್ಡ್ ತಾಲೂಕುಗಳು ಇನ್ನೂ ಜಾಸ್ತಿ ಆಗಿದೆ. ಸೊ ಅವ್ರು ರೆಕಮೆಂಡೇಶನ್ ಮಾಡಿದ್ದಾರೆ, ಅಸಮತೋಲನ ಆಗಿದೆ, ಅದನ್ನು ಸರಿ ಮಾಡಬೇಕಾದ್ರೆ ಹಣವನ್ನು ಆ ಜಿಲ್ಲೆಗಳಿಗೆ ಹೆಚ್ಚು ಅನುದಾನವನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ನಾನು ಕೂಡ ಪತ್ರ ಬರಿತಾ ಇದ್ದೀನಿ. ಹೆಂಗೂ ಬಡ್ಜೆಟ್ ಮಾಡ್ತಾ ಇದ್ದೀರಲ್ಲ, ಅದರಿಂದ ನೀವು 15,000 ಕೋಟಿ ಅದರಲ್ಲಿರೋದು 15,000 ಕೋಟಿ ಈ ಬಡ್ಜೆಟಲ್ಲಿ ಇಡಬೇಕು. ಮುಂದಿನ ಬಡ್ಜೆಟಲ್ಲಿ 15, ಈ ಥರ 45,000 ಕೋಟಿ ಕೊಡಬೇಕು ಅಂತ ವರದಿಯಲ್ಲೇ ಹೇಳಿದೆ, ಪ್ರೊಫೆಸರ್ ಗೋವಿಂದರಾವ್ ವರದಿಯಲ್ಲೇ ಹೇಳಿದೆ. ಅದರಿಂದ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಮೊಸಳೆ ಕಣ್ಣೀರು ಸುರಿಸಬೇಡಿ. ನೀವು ಮೊಸಳೆ ಕಣ್ಣೀರು ಸುರಿಸೋದ್ರಿಂದ ಏನು ಉಪಯೋಗ ಇಲ್ಲ. ಅದರಿಂದ ನೀವು ಈ ಬಡ್ಜೆಟಲ್ಲಿ ವರದಿ ಬಂದಿರೋ ಪ್ರಕಾರ 45,000 ಕೋಟಿ 3 ವರ್ಷದಲ್ಲಿ ಕೊಡಬೇಕು ಅಂತ ಹೇಳಿದ್ದಾರೆ. ಈ ವರ್ಷ 15,000 ಕೋಟಿಯನ್ನು ನೀವು ಮೀಸಲಿಡಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಉತ್ತರ ಕರ್ನಾಟಕದ ವಿರೋಧಿಗಳು ಅಂತೇಳಿ ರಾಜ್ಯದ ಜನ ತೀರ್ಮಾನವನ್ನು ಮಾಡ್ತಾರೆ. ಎಲ್ಲ ಕಡೆ ಇಡೀ ಎಲ್ಲ ಗಂಭೀರ ಪ್ರಕರಣ, ಮುಖ್ಯಮಂತ್ರಿ ಮೇಲೆ ಮೂಢ ಪ್ರಕರಣ ದಾಖಲು ಮಾಡುವಂಥ ವ್ಯಕ್ತಿನ ಕೋರ್ಟ್ ಆವರಣದಿಂದ ಅರೆಸ್ಟ್ ಮಾಡಬೇಕಾಗಿದ್ದು ಪ್ರಕರಣ. ಇದು ದುರಾಡಳಿತದ ಪರಮಾವಧಿ. ಹಿಂದೆ ದೇಶದ ಮೇಲೆ ಎಮರ್ಜೆನ್ಸಿ ತಂದು ದೇಶವನ್ನು ಹಾಳು ಮಾಡಿದಂಥ ಕಾಂಗ್ರೆಸ್ ಅವರು ಈಗ ಕರ್ನಾಟಕದಲ್ಲೂ ಒಂದು ರೀತಿ ಎಮರ್ಜೆನ್ಸಿ. ಕೋರ್ಟ್ ಆವರಣದಲ್ಲೇ ಯಾರು ಸತ್ಯಕ್ಕೋಸ್ಕರ ಹೋರಾಟ ಮಾಡ್ತಾಯಿದ್ರು, ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾಯಿದ್ರು. ನಾವು BJP ಕೂಡ ಬೆಂಗಳೂರಿಂದ ಮೈಸೂರವರೆಗೂ ಪಾದಯಾತ್ರೆಯನ್ನು ನಾವು ಮಾಡಿದ್ರಿ. ಅದಾದಮೇಲೆ ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ 14 ಸೈಟ್ಗಳನ್ನು ಕೂಡ ವಾಪಸ್ ಸರ್ಕಾರಕ್ಕೆ ಬಂದಿದೆ. ED ಅವರು ಕೂಡ ಸುಮಾರು 300 ಕೋಟಿಗೂ ಹೆಚ್ಚು ಹಣವನ್ನು ಸೀಸ್ ಮಾಡಿದ್ದಾರೆ. ಸಾವಿರಾರು ಸೈಟ್ಗಳನ್ನು ಸೀಸ್ ಮಾಡ್ತಾ ಇದ್ದಾರೆ. ಈಗ ಅಂದರೆ ಸರ್ಕಾರದ ಬೊಕ್ಕಸಕ್ಕೆ ಸಾವಿರಾರು ಕೋಟಿ ರೂಪಾಯಿ ವಾಪಸ್ ಬಂದಿದೆ. ಇದಕ್ಕೆ ಮೂಲ ಕಾರಣ ಅಂದರೆ ಸ್ನೇಹಮಯಿ ಕೃಷ್ಣ ಅವರು ಫಸ್ಟು ಕೇಸಲ್ಲಿ ದಾಖಲು ಮಾಡಿದ್ರು. ಅದಾದಮೇಲೆ ಈ ಘಟನೆಗಳೆಲ್ಲ ಆಗಿದೆ. ಅಂಥವ್ರನ್ನೇ ಯಾರು ಗಾಂಧೀಜಿಯ ಆದರ್ಶಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ, ಆ ಗಾಂಧೀಜಿಯ ಆದರ್ಶಗಳ ವಿರುದ್ಧವಾಗಿ ಕಾಂಗ್ರೆಸ್ ಅವರು ಅವ್ರನ್ನ ಕೋರ್ಟ್ ಆವರಣದಲ್ಲಿ ಬಂಧಿಸಿರುವಂಥದ್ದು ಅಕ್ಷಮ್ಯ ಅಪರಾಧ. ನ್ಯಾಯದ ಒಂದು ಕತ್ತನ್ನು ಇಸ್ಕುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರ. ಒಂದು ಕಡೆ ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧ ಒಳಗಡೆ ನಿಮ್ಮ MP ಬೆಂಬಲಿಗರೆಲ್ಲ ಕೂಗಿದ್ರೆ ಅವ್ರ ಮೇಲೆ ಏನು ಕೇಸಿಲ್ಲ. ಅದರಿಂದ ಕಾನೂನು ಸುವ್ಯವಸ್ಥೆ ಏನೂ ಹಾಳಾಗಿಲ್ಲ. ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರೂ ವಿಧಾನಸೌಧದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇದೆ. ಆದರೆ ಮಾಧ್ಯಮದ ಸ್ನೇಹಿತರು ನನ್ನ ಆಫೀಸು ಸೇರಿದಂತೆ ಪ್ರೆಸ್ ಮೀಟ್ ಮಾಡೋಕ್ಕೂ ಅವಕಾಶ ಇಲ್ದಂಗೆ ಮಾಡಿಬಿಟ್ಟಿದ್ದಾರೆ. ಮಾಧ್ಯಮದವರಿಗೆ ವಿಧಾನಸೌಧ ಹೊರಭಾಗದಲ್ಲಿ ಓಡಾಡೋಕ್ಕೂ ಅವಕಾಶ ಇಲ್ಲ. ಕೇಳಿದ್ರೆ ಏನೋ ಅವರಿಂದ ಕಾನೂನು ಭಂಗ ಆಗ್ತೈತಂತೆ. ಥ್ರೆಟ್ ಏನಂಗಾರೆ ಇವರೆಲ್ಲ ಭಯೋತ್ಪಾದಕರ, ಮಾಧ್ಯಮದವರೆಲ್ಲ ಭಯೋತ್ಪಾದಕರನ್ನೆಲ್ಲ ಒಳಗಡೆ ಇಟ್ಕೊಂಡ್ಬಿಟ್ಟಿದ್ದೀರ. ನಿಮ್ಮ ಮಿನಿಸ್ಟ್ರು ಹೇಳಿದಾರಲ್ಲ ಮಹದೇವಪ್ಪ, ನಾಯಿಗಳು ಅಂತೇಳಿ. ನಾನು ಹೇಳಿಲ್ಲ, ಮಹದೇವಪ್ಪ ಹೇಳಿರೋದು ನಾಯಿಗಳು ಅಂತ. ಹಂಗಾರೆ ನಾಯಿಗಳೆಲ್ಲ ಒಳಗಡೆ ಓಡಾಡ್ಬೋದು, ಮಾಧ್ಯಮದ ಸ್ನೇಹಿತರು ಓಡಾಡಂಗಿಲ್ವ? ಹಂಗಾರೆ ಮುಖ್ಯಮಂತ್ರಿಗಳು ಕೂಡ ಒಂದು ರೀತಿ ದುರಾಂಕಾರದ ರೀತಿಯಲ್ಲಿ ಈ ಘಟನೆ ಬಗ್ಗೆ ಮಾತಾಡಿರೋ ಅಂಥದ್ದನ್ನು ನಾನು ಕೇಳಿದ್ದೀನಿ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಈ ಸರ್ಕಾರ ಗ್ಯಾರಂಟಿ ಇರಲ್ಲ. ಜನ ತೀರ್ಮಾನ ಮಾಡಿಬಿಟ್ಟವ್ರು 3 ವರ್ಷದಲ್ಲಿ 3 ನಾಮ ಹಾಕ್ಬಿಟ್ಟಿದ್ದೀರ. 3 ವರ್ಷದಲ್ಲಿ 3 ನಾಮ ಹಾಕಿರೋ ಸರ್ಕಾರ ಇದು. ಈಗಾಗಲೇ ನಿಮ್ಮ ಜಗಳ DK ಶಿವಕುಮಾರು ನಿಮ್ಮದು ಬೀದಿ ಜಗಳ ಆಗೋಗ್ಬಿಟ್ಟಿದೆ. ಕಾಂಗ್ರೆಸ್ ಅವ್ರನ್ನೆಲ್ಲ ಬೀದಿ ನಾಯಿಗಳಿಗೆ ಹೋಲಿಕೆ ಮಾಡಿದ್ದಾರೆ ಮಹದೇವಪ್ಪನವರು.
ಹಿಡಿದು ಒಳಗಾಕಬೇಕು, ಕೋರ್ಟ್ ಆರ್ಡರ್ ಹೇಳಿದೆ ಅಂತ ಹೇಳಿ ಅದಕ್ಕೆ ಲಿಂಕ್ ಮಾಡಿದ್ದಾರೆ. DK ಅವರ ಕುಟುಂಬದವ್ರು ಹೇಳಿದ್ದಾರೆ ನಾವೆಲ್ಲ ನಿಯತ್ತಿನ ನಾಯಿಗಳು ಅಂತ. ಹಂಗಾರೆ ಬೀದಿ ನಾಯಿಗಳು ಯಾರು, ನಿಯತ್ ನಾಯಿಗಳು ಯಾರು ಅಂತ ಜನ ತೀರ್ಮಾನ ಮಾಡಬೇಕು ಅಂತ ಅನಿಸ್ತೈತೆ. ನೀವು ಅವ್ರಿಗೆಲ್ಲ ಪ್ರವೇಶ ಒಳಗಡೆ ಓಡಾಡ್ಬೋದು. ಪಾಕಿಸ್ತಾನ ಜಿಂದಾಬಾದ್ ಅನ್ನೋರೆಲ್ಲ ಒಳಗಡೆ ಓಡಾಡ್ಬೋದು. ಚಿನ್ನ 300 ಗ್ರಾಮ್ ಚಿನ್ನ ತಂದವರು ಒಳಗಡೆ ಓಡಾಡ್ಬೋದು. ಕ್ಯಾಶ್ ಮಂತ್ರಿಗಳ ಚೇಂಬರಲ್ಲಿ ಕ್ಯಾಶ್ ಇಟ್ಟವರು ಕೂಡ ಒಳಗಡೆ ಓಡಾಡ್ಬೋದು. ಆದರೆ ಮಾಧ್ಯಮದವ್ರು ಮಾತ್ರ ಓಡಾಡಬಾರ್ದು. ಅಂದರೆ ಸಿದ್ದರಾಮಯ್ಯ ಯಾವ ರೀತಿ ಬದಲಾಗಿದ್ದಾರೆ ಅನ್ನೋದಕ್ಕೆ ಇದು ಸ್ಪಷ್ಟವಾದಂಥ ಉದಾಹರಣೆ. ಇನ್ನಾದರೂ ಎಚ್ಚರ, ಯಾಕಂದರೆ ಎಮರ್ಜೆನ್ಸಿಯಲ್ಲಿ ಮಾಧ್ಯಮದೆಲ್ಲ ಬಂದ್ ಮಾಡಿದ್ರಿ ನೀವು. ಮಾಧ್ಯಮದ ಮೇಲೆ ನಿರ್ಬಂಧ ಹಾಕಿದ್ರಿ. ಈಗ ಅದೇ ಕಾಂಗ್ರೆಸ್ಸು ಅವತ್ತು ಸಿದ್ದರಾಮಯ್ಯ ವಿರೋಧ ಮಾಡಿದರು. ಇವತ್ತು ಕಾಂಗ್ರೆಸ್ಗೆ ಬಂದ ಮೇಲೆ ಅದೇ ಸಿದ್ದರಾಮಯ್ಯ ಇವತ್ತು ಮಾಧ್ಯಮದ ಮೇಲೆ ಹರಿಯಾಯ್ತಾ ಇರ್ತಕ್ಕಂಥದ್ದು ಇದು ಮಾಡಿದಂಥ ದ್ರೋಹ, ಪ್ರಜಾಪ್ರಭುತ್ವಕ್ಕೆ ಮಾಡಿದಂಥ ದ್ರೋಹ. ಕೂಡಲೇ ವಾಪಸ್ ಪಡಿಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.